ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಇಂಧನ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಬೇಡಿಕೆಯನ್ನು ಪೂರೈಸುವ ನಿಟ್ಟಲ್ಲಿ ಫಾಸಿಲ್ ಫ್ಯೂಯಲ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ಸುಮಾರು $26 ಬಿಲಿಯನ್ ಹೂಡಿಕೆಯಲ್ಲಿ ಹೊಸ ಅಣುವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡುವ ಮೂಲಕ ಮುಂದಿನ 6 ವರ್ಷಗಳ ಒಳಗೆ ಭಾರತದ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂದ್ರೆ ಈ ಹೂಡಿಕೆಗಳನ್ನ ಟಾಟಾ, ವೇದಾಂತ, ಅಂಬಾನಿ, ಅದಾನಿ ಮುಂತಾದ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇವೆ. ಹಾಗಾದ್ರೆ ಇನ್ನು ಮುಂದೆ ಭಾರತದ ಸ್ಟ್ರಾಟಜಿಕ್ ಸೆಕ್ಟರ್ ಅನ್ನಿಸ್ಕೊಂಡಿದ್ದ ನ್ಯೂಕ್ಲಿಯರ್ ಸೆಕ್ಟರ್ ಕೂಡ ಖಾಸಗೀಕರಣಗೊಂಡು ಬಿಡುತ್ತಾ? ಇಲ್ಲಿ ಹೂಡಿಕೆ ಮಾಡೋ ಸಂಸ್ಥೆಗಳು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಗಳನ್ನ ಸ್ಥಾಪಿಸಿ ಅವನ್ನ ಆಪರೇಟ್ ಮಾಡುತ್ವಾ? ಅದಕ್ಕಾಗಿ ಕೇಂದ್ರ ಸರ್ಕಾರ ಅಟಾಮಿಕ್ ಎನರ್ಜಿ ಆಕ್ಟ್ ಅಲ್ಲಿ ಬದಲಾವಣೆಗಳನ್ನೇನಾದರೂ ತರೋದಕ್ಕೆ ಹೋಗ್ತಾ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಕೆಳಗೆ ಭಾರತದ ಜನಸಂಖ್ಯೆ 140 ಕೋಟಿಯನ್ನು ದಾಟ್ತಾ ಇದೆ. ಡೀಸೆಲ್ ಹಾಗೂ ಪೆಟ್ರೋಲಿಯಂ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಬೈಕುಗಳು, ಕಾರುಗಳ ಜೊತೆಗೆ ಟ್ರ್ಯಾಕ್ಟರ್ ನಂತಹ ಕೃಷಿ ಕ್ಷೇತ್ರದ ವಾಹನಗಳು ಕೂಡ ಎಲೆಕ್ಟ್ರಿಕ್ ಆಗ್ತಾ ಇವೆ. ಜೊತೆಗೆ ಭಾರತದಲ್ಲಿ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಕೂಡ ವಿದ್ಯುತ್ ಶಕ್ತಿಯ ಅಗತ್ಯ ತುಂಬಾನೇ ಇರುತ್ತೆ. ಹಾಗೆ ಚೈನಾದಂತಹ ದೇಶ ತನ್ನ ಅಗತ್ಯಗಳಿಗೆ ಬೇಕಾದ ವಿದ್ಯುತ್ ಅನ್ನ ತಾನೇ ತಯಾರು ಮಾಡಿಕೊಂಡು ಅಕ್ಕಪಕ್ಕದ ದೇಶಗಳಿಗೆ ಕೂಡ ಮಾರಾಟ ಮಾಡ್ತಿರುವಾಗ ನಾವು ಕೂಡ ಅಷ್ಟೇ ಮಟ್ಟದಲ್ಲಿ ಸ್ವಾವಲಂಬನೆ ಸಾಧಿಸಬೇಕಲ್ವಾ? ಅದರ ಜೊತೆಗೆ ಭಾರತ ತನ್ನ ಈಗಿನ ವಿದ್ಯುತ್ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಿದೆ. 2070 ವೇಳೆಗೆ ನೆಟ್ ಝೀರೋ ಗುರಿಯನ್ನು ಹಾಕೊಂಡಿರುವಾಗ ಇನ್ನು ಎಷ್ಟು ದಿನ ಅಂತ ಫಾಸಿಲ್ ಫ್ಯೂಯಲ್ಗಳ ಮೇಲೆ ಡಿಪೆಂಡ್ ಆಗೋದಕ್ಕಾಗತ್ತೆ? ಮತ್ತು ಕಲ್ಲಿದ್ದಲು, ಗ್ಯಾಸ್, ಪೆಟ್ರೋಲಿಯಂಗಳ ಮೂಲಕ ವಿದ್ಯುತ್ ತಯಾರಿ ಮಾಡ್ತಾ ನಾವು ನೆಟ್ ಝೀರೋ ಗುರಿಯನ್ನು ಸಾಧಿಸೋದಕ್ಕಾದರೂ ಹೇಗಾಗತ್ತೆ? ಇಲ್ಲಿ ನೆಟ್ ಝೀರೋ ಅಂದರೆ ನಾವು ವಾತಾವರಣಕ್ಕೆ ಸೇರಿಸುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದು, ಹಸಿರು ಮನೆ ಅನಿಲಗಳ ಪರಿಣಾಮ ಕಡಿಮೆ ಮಾಡಿ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಿಯಂತ್ರಿಸುವುದಕ್ಕೆ ಕೊಡುಗೆ ಕೊಡುವುದು. ಭಾರತ 2030 ವೇಳೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನ 25% ಕಡಿಮೆ ಮಾಡೋ ಗುರಿಯನ್ನು ಹಾಕೊಂಡಿದೆ. 2070 ವೇಳೆಗೆ ಅದನ್ನ ಝೀರೋಗೆ ತರಬೇಕು ಅನ್ನೋ ಗುರಿ ಇದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ನಮ್ಮಲ್ಲಿ ಹಸಿರು ಮನೆ ಅನಿಲದ ಉತ್ಪಾದನೆ ಕಡಿಮೆ ಆಗಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ನಮ್ಮ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು. ಸದ್ಯಕ್ಕೆ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಫಾಸಿಲ್ ಫ್ಯೂಯಲ್ ಅಂದ್ರೆ ಪುನರ್ನವೀಕರಿಸೋದಕ್ಕೆ ಸಾಧ್ಯವಾಗದ ಇಂಧನ ಮೂಲಗಳನ್ನು ಬಳಸ್ತಾ ಇದ್ದೀವಿ. ಭಾರತ ತಯಾರು ಮಾಡೋ ಒಟ್ಟು ಇಂಧನ ಏನಿದೆ ಅದರಲ್ಲಿ ಕಲ್ಲಿದ್ದಲಿನ ಕೊಡುಗೆ ತುಂಬಾನೇ ದೊಡ್ಡದು. 49.1% ಕಲ್ಲಿದ್ದಲಿನ ಮೂಲಕ, 6% ಗ್ಯಾಸ್ ಮೂಲಕ, 0.1% ಡೀಸೆಲ್ನ ಮೂಲಕ ಹಾಗೂ 1.6% ಲಿಗ್ನೈಟ್ ಮೂಲಕ ನಾವು ವಿದ್ಯುತ್ ಅನ್ನ ತಯಾರು ಮಾಡ್ತಾ ಇದೀವಿ. ಇದು ಒಟ್ಟು 56.8% ಆಗುತ್ತೆ. ಇನ್ನು ಇದಲ್ಲದೆ ಹೈಡ್ರೋ ಅಂದ್ರೆ ಜಲವಿದ್ಯುತ್ ಮೂಲಗಳ ಮೂಲಕ 11.6%, ವಿಂಡ್ ಮಿಲ್ಗಳ ಮೂಲಕ 10.3%, ಸೋಲಾರ್ ಮೂಲಕ 16.1%, ಸ್ಮಾಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳ ಮೂಲಕ 1.2% ಹಾಗೂ ಇನ್ನಿತರ ಮೂಲಗಳ ಮೂಲಕ 2.6% ವಿದ್ಯುತ್ ಅನ್ನು ತಯಾರು ಮಾಡ್ತಾ ಇದ್ದೀವಿ. ಇನ್ನು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳ ಮೂಲಕ ನಮಗೆ ಸಿಗ್ತಾ ಇರೋದು 1.6% ವಿದ್ಯುತ್ ಮಾತ್ರ. ಹೀಗೆ ನಾನ್ ಫಾಸಿಲ್ ಫ್ಯೂಯಲ್ ಅನ್ನ 43% ಭಾರತ ತಯಾರು ಮಾಡ್ಕೋತಾ ಇದೆ. ಇಲ್ಲಿ ಒಟ್ಟು ಇಂಧನ ಉತ್ಪಾದನೆಯನ್ನ ನಾವು ನೋಡಿದ್ರೆ ಪುನರ್ನವೀಕರಿಸೋದಕ್ಕೆ ಸಾಧ್ಯವಾಗದ ಮೂಲಗಳಿಂದ ತಯಾರು ಮಾಡ್ತಾ ಇರೋ ವಿದ್ಯುತ್ನ ಪ್ರಮಾಣ ತುಂಬಾನೇ ಹೆಚ್ಚಿದೆ. ಅದರಲ್ಲೂ ವಿದ್ಯುತ್ ತಯಾರಿಕೆಗೆ ನಾವು 40%ಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನ ಬಳಸ್ತಾ ಇದ್ದೀವಿ. ಇಲ್ಲಿ 2030 ಒಳಗೆ ಫಾಸಿಲ್ ಫ್ಯೂಯಲ್ ಪ್ರಮಾಣವನ್ನ 50%ಕ್ಕಿಂತ ಕಡಿಮೆ ಮಾಡಬೇಕು ಅನ್ನೋ ಗುರಿ ಭಾರತದ ಮುಂದಿದೆ. ಆದರೂ ಅದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿನೇ ಕಳೆದ ಬಜೆಟ್ನಲ್ಲಿ ಕೂಡ ಕೇಂದ್ರ ಸರ್ಕಾರ ಸೌರ ವಿದ್ಯುತ್ ತಯಾರಿಕೆಗೆ ಹೆಚ್ಚು ಒತ್ತು ಕೊಡುವ ಪ್ರಯತ್ನವನ್ನು ಮಾಡಿತು. ಮನೆಗಳ ಮೇಲೆ ಸೌರ ಛಾವಣಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಬ್ಸಿಡಿ ಘೋಷಣೆ ಮಾಡಿತು. ಆ ಮೂಲಕ ನಿಮ್ಮ ಮನೆಗಳಿಗೆ ಬೇಕಾದ ಕರೆಂಟ್ ಅನ್ನ ತಯಾರು ಮಾಡ್ಕೊಳ್ಳಿ, ಹಾಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಹಣಾನೂ ಗಳಿಸಿ ಅನ್ನೋ ಸ್ಕೀಮ್ ಅನ್ನ ಪರಿಚಯಿಸಿತು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ, ಆದ್ರೆ ಪ್ರಯತ್ನವನ್ನಂತೂ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಬರೀ ಇದಿಷ್ಟರಿಂದಲೇ ಕಲ್ಲಿದ್ದಲಿನ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗೋದಿಲ್ಲ. ಸೋಲಾರ್, ವಿಂಡ್ ನ ಜೊತೆಗೆ ನ್ಯೂಕ್ಲಿಯರ್ ಎನರ್ಜಿಯ ಉತ್ಪಾದನೆ ಕೂಡ ಭಾರತದಲ್ಲಿ ಹೆಚ್ಚಾಗಬೇಕಿದೆ. ಸದ್ಯಕ್ಕೆ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳೇನಿವೆ ಅದರಲ್ಲಿ 22 ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿವೆ. 7480 ಮೆಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ನಮಗಿದೆ. ಆದ್ರೆ ನಾವು ತಯಾರು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರೋದು ಬರೀ 6780 ಮೆಗಾವ್ಯಾಟ್ ಮಾತ್ರ. ನಮ್ಮಲ್ಲಿ 2031-32 ವೇಳೆಗೆ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆಯನ್ನ 22489 ಮೆಗಾವ್ಯಾಟ್ ನಷ್ಟು ಮಾಡಬೇಕು ಅನ್ನೋ ಗುರಿಯನ್ನ ಹಾಕೊಳ್ಳಲಾಗಿತ್ತು. 2020 ವೇಳೆಗೆ ಸುಮಾರು 20,000 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ತಲುಪುವ ಗುರಿ ಇತ್ತಾದರೂ ಅದನ್ನ ಪ್ರತಿ ವರ್ಷ ಮುಂದಕ್ಕೆ ಹಾಕೊಳ್ತಾ ಬರ್ತಾ ಇದೀವಿ. ಈಗ
ಆ ಗುರಿ 2030ರವರೆಗೆ ಬಂದು ನಿಂತಿದೆ. ಹೀಗೆ ಬಿಟ್ರೆ ಟಾರ್ಗೆಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನು ಬರೀ ಟಾರ್ಗೆಟ್ ಅನ್ನ ಕೊಟ್ಟು ನೀವು ಇಷ್ಟರ ಹೊತ್ತಿಗೆ ಇಷ್ಟನ್ನ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ, ಹಣಕಾಸನ್ನ ಹಾಗೂ ಇನ್ನಿತರ ಸಂಪನ್ಮೂಲಗಳನ್ನ ಕೂಡ ಒದಗಿಸಿಕೊಡಬೇಕಾಗತ್ತೆ. ಜೊತೆಗೆ ಕಾಮಗಾರಿ ವೇಗವಾಗಿ ನಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಈಗ ಕೇಂದ್ರ ಸರ್ಕಾರ ಆ ನಿಟ್ಟಲ್ಲಿ ಕಾರ್ಯಪ್ರವೃತ್ತಗೊಳ್ತಾ ಇದೆ. ಅದಕ್ಕಾಗಿ 8700 ಮೆಗಾವ್ಯಾಟ್ ಸಾಮರ್ಥ್ಯದ 11 ಹೊಸ ನ್ಯೂಕ್ಲಿಯರ್ ಪ್ಲಾಂಟ್ಗಳ ನಿರ್ಮಾಣ, 500 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಿರ್ಮಾಣ, 1000 ಮೆಗಾವ್ಯಾಟ್ನ 4 ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ಗಳ ಸ್ಥಾಪನೆಯ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇವೆಲ್ಲ ಕೂಡ ರಷ್ಯಾ ತಂತ್ರಜ್ಞಾನವನ್ನು ಒಳಗೊಂಡ ನ್ಯೂಕ್ಲಿಯರ್ ಪ್ಲಾಂಟ್ಸ್. ಇನ್ನು ಇದರ ಜೊತೆಗೆ ಶುದ್ಧ ಸ್ವದೇಶಿ ತಂತ್ರಜ್ಞಾನದ 700 ಮೆಗಾವ್ಯಾಟ್ ಸಾಮರ್ಥ್ಯದ 10 ರಿಯಾಕ್ಟರ್ಗಳನ್ನು ಸ್ಥಾಪಿಸುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗೆ ಇದೆಲ್ಲ ಕೂಡ ಇನ್ನು 6-7 ವರ್ಷಗಳಲ್ಲಿ ಪೂರ್ಣಗೊಳ್ಳಬೇಕು ಮತ್ತು ಪ್ರತಿ ವರ್ಷ ಕನಿಷ್ಠ ಒಂದೊಂದು ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪನೆ ಆಗ್ತಾ ಹೋಗಬೇಕು ಅನ್ನೋದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹಾಕೊಂಡಿರೋ ಗುರಿ. ಗೆಳೆಯರೆ, ಭಾರತದ ಅಣುವಿದ್ಯುತ್ಗೆ ಸಂಬಂಧಪಟ್ಟ ಏಕೈಕ PSU ಈ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಗುರಿ ಹಾಕೊಳ್ಳೋದ್ರಲ್ಲಿ ಕಷ್ಟನೂ ಇಲ್ಲ, ಕಳ್ಕೊಳ್ಳೋದು ಏನೂ ಇರೋದಿಲ್ಲ. ಆದ್ರೆ ಆ ಗುರಿಯನ್ನು ತಲುಪೋದಕ್ಕೆ ಬದ್ಧತೆ ಮತ್ತು ಬಜೆಟ್ ಎರಡೂ ಬೇಕಾಗುತ್ತವೆ. ಅದಕ್ಕಾಗಿ ಖಾಸಗಿ ಕಂಪನಿಗಳಿಗೆ ಆಹ್ವಾನವನ್ನು ಕೊಡಲಾಗ್ತಾ ಇದೆ. ಒಟ್ಟು $26 ಬಿಲಿಯನ್ ಹಣವನ್ನು ಟಾಟಾ, ಅಂಬಾನಿ, ಅದಾನಿ, ವೇದಾಂತ ಸೇರಿದಂತೆ ಒಟ್ಟು 5 ಕಂಪನಿಗಳು ಹೂಡಿಕೆ ಮಾಡೋ ಸಾಧ್ಯತೆ ಇಲ್ಲಿದೆ. ಇಲ್ಲಿ ಪ್ರತಿ ಕಂಪನಿಯು ಸುಮಾರು 44,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹೂಡಿಕೆ ಮಾಡುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ನ್ಯೂಕ್ಲಿಯರ್ ಅನ್ನೋದು ಆದ್ಯತಾ ವಲಯ. ಅಲ್ಲಿ ಖಾಸಗಿ ಹೂಡಿಕೆಗಳಿಗೆ ಭಾರತ ಇದುವರೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹಾಗೆ ಅದಕ್ಕಾಗಿ ವಿಶೇಷ ಸಚಿವಾಲಯವೂ ನಮ್ಮಲ್ಲಿಲ್ಲ. ನ್ಯೂಕ್ಲಿಯರ್ ಪ್ರಧಾನಮಂತ್ರಿಗಳ ಕಚೇರಿಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ಇರೋದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋ ಏಕೈಕ ಪಬ್ಲಿಕ್ ಸೆಕ್ಟಾರ್ ಸಂಸ್ಥೆ ಮಾತ್ರ. ಹೀಗಿರುವಾಗ ಈ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಗಳನ್ನು ಮಾಡಬೇಕು ಅಂದ್ರೆ ಕಾಯ್ದೆಗಳಿಗೆ ಬದಲಾವಣೆಗಳನ್ನು ತರಬೇಕಾಗತ್ತಾ? ಅಟಾಮಿಕ್ ಎನರ್ಜಿ ಆಕ್ಟ್ 1962ಗೆ ತಿದ್ದುಪಡಿಗಳನ್ನೇನಾದ್ರೂ ತರ್ತಾರಾ? ಖಂಡಿತ ಹಾಗೇನು ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅಟಾಮಿಕ್ ಎನರ್ಜಿ ಆಕ್ಟ್ 1962 ಖಾಸಗಿ ಹೂಡಿಕೆಗಳಿಗೆ ಅವಕಾಶವನ್ನು ಕೊಡುತ್ತೆ. ಆದ್ರೆ ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ತಾವೇ ಖಾಸಗಿಯಾಗಿ ಅಣುವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ತಾವೇ ಅವುಗಳನ್ನು ಆಪರೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇಲ್ಲಿ ಖಾಸಗಿ ಸಂಸ್ಥೆಗಳು ಅಣುವಿದ್ಯುತ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಅಣುವಿದ್ಯುತ್ ಸ್ಥಾವರಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಯನ್ನ ಸರ್ಕಾರಿ ಸಂಸ್ಥೆಗಳು ನೋಡಿಕೊಳ್ಳುತ್ತವೆ. ಈ ಅವಕಾಶವನ್ನ ಅಟಾಮಿಕ್ ಎನರ್ಜಿ ಆಕ್ಟ್ 1962 ಒದಗಿಸಿಕೊಡ್ತಾ ಇದೆ. ಆದರೂ ಇಷ್ಟು ದಿನ ಈ ನಿಟ್ಟಲ್ಲಿ ಸರ್ಕಾರಗಳು ಯೋಚನೆ ಮಾಡಿರಲಿಲ್ಲ. ಈಗ ಭಾರತದ ಖಾಸಗಿ ಸಂಸ್ಥೆಗಳಿಗೆ ಅಣು ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ವಿದೇಶಿ ಸಂಸ್ಥೆಗಳನ್ನು ಆಹ್ವಾನಿಸ್ತಾ ಇಲ್ಲ, ಬದಲಿಗೆ ಭಾರತೀಯ ಸಂಸ್ಥೆಗಳೇ ಹೂಡಿಕೆ ಮಾಡ್ತಾ ಇವೆ. ಇದರಿಂದ ಅಣುವಿದ್ಯುತ್ ಕ್ಷೇತ್ರದ ಕಾರ್ಯಚಟುವಟಿಕೆಗಳಿಗೆ ವೇಗ ಸಿಗುತ್ತೆ. ಭಾರತದಲ್ಲಿ ಅಣುವಿದ್ಯುತ್ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಕಲ್ಲಿದ್ದಲಿನ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ಅಣು ಇಂಧನಕ್ಕೆ ಸಂಬಂಧಿಸಿದ ಹಾಗೆ ಅಮೆರಿಕ, ರಷ್ಯಾ ಹಾಗೂ ಆಸ್ಟ್ರೇಲಿಯಾಗಳ ಜೊತೆ ಭಾರತಕ್ಕೆ ಒಪ್ಪಂದಗಳಾಗಿರೋದ್ರಿಂದ ಅಲ್ಲಿ ಸಪ್ಲೈ ಸಮಸ್ಯೆ ಕೂಡ ಇರೋದಿಲ್ಲ. ಸೊ ಇದು ಭಾರತದ ವಿದ್ಯುತ್ ಉತ್ಪಾದನಾ ಶಕ್ತಿಯನ್ನ ಖಂಡಿತ ಹೆಚ್ಚು ಮಾಡುತ್ತೆ. ಆದ್ರೆ ನಮ್ಮಲ್ಲಿ ಅಣುಸ್ಥಾವರಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾರೆ ಅಂದ ಕೂಡಲೇ ಅಲ್ಲಿ ಪರಿಸರವಾದಿಗಳು ಬರ್ತಾರೆ. ಇದು ರಷ್ಯಾ ತಂತ್ರಜ್ಞಾನ ಹಾಗೂ ದೇಶಿ ಉದ್ಯಮಿಗಳ ಹೂಡಿಕೆ ಅಂದ ಕೂಡಲೇ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಇಲ್ಲಿನ NGOಗಳ ಮೂಲಕ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡಿಸೋದಕ್ಕೂ ಮುಂದಾಗುತ್ತವೆ. ಅಣುಶಕ್ತಿಯನ್ನ ಅದಾನಿ, ಅಂಬಾನಿಗಳಿಗೆ ಮಾರಿಬಿಟ್ರು ಅನ್ನೋ ಆಪಾದನೆಗಳು ಕೇಳಿ ಬರುತ್ತವೆ. ಇದೆಲ್ಲದರ ನಡುವೆಯೂ ಭಾರತ ಅಣುಸ್ಥಾವರಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಗೆಳೆಯರೆ, ಅಣುವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.